ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 33ನೇ ಪಾತ್ರ ಉಗ್ರಾಯುಧ ಕುರಿತಾದ ಸಣ್ಣದಾದ ಮಾಹಿತಿ ಒಂದಿನಿತು ತಿಳಿಯುವ ಪ್ರಯತ್ನ. ಉಗ್ರಾಯುಧ ಮಹಾಭಾರತದ ಶಾಂತಿ ಪರ್ವದ 27ನೇ ಅಧ್ಯಾಯದಲ್ಲಿ 10ನೆಯ ಪದ್ಯದಲ್ಲಿ ಭೀಷ್ಮರ ಪರಾಕ್ರಮವನ್ನು ಕುರಿತ ಒಂದು ಘಟನೆಯನ್ನು ಇಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇವೆ. ಭೀಷ್ಮರು ತಾವೇ ಮುಂದೆ ನಿಂತು ಶಂತನುವಿನ ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡಿದರಷ್ಟೆ. ಅವಳಿಗೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಎಂಬ 2 ಮಕ್ಕಳು ಆದರು. ಸ್ವಲ್ಪ ಕಾಲದ ನಂತರ ಶಂತನು ಮಹಾರಾಜ ತೀರಿಕೊಂಡ. ಭೀಷ್ಮರು ತಂದೆಯವರ ಶ್ರಾದ್ದಕರ್ಮಗಳನ್ನೆಲ್ಲ ಮಾಡುತ್ತಿದ್ದ ಸಂದರ್ಭದಲ್ಲಿ ಉಗ್ರಾಯುಧನೆಂಬ ಒಬ್ಬ ಚಕ್ರವರ್ತಿಯು ಭೀಷ್ಮನನ್ನು ಕೆಣಕುವ ಪ್ರಸಂಗ ನಡೆಯಿತು. ಉಗ್ರಾಯುಧನನ್ನು ಅನೇಕ ರಾಜರುಗಳನ್ನು ಗೆದ್ದು ಗರ್ವಿಸಿದ್ದನಾದರೂ ತನ್ನ ಸಮಾನ ಯಾರೂ ಇಲ್ಲವೆಂದು ಮೆರೆಯುತ್ತಿದ್ದ. ಶಂತನು ಸತ್ತ ಮೇಲೆ ಅವನ ಸುಂದರ ಹೆಂಡತಿಯಾದ ಸತ್ಯವತಿಯನ್ನು ತಾನೇ ಮದುವೆಯಾಗಬೇಕೆಂಬ ದುರಾಸೆ ಅವನಿಗೆ ಹುಟ್ಟಿತು. ರೂಪಮದ, ವಿಜಯದ ಮದ ಎರಡೂ ಸೇರಿಕೊಂಡಿದ್ದ ಆತ ಸಮಯ ಅಸಮಯಗಳ ಅರಿವಿರದೆ ದೂತನ ಮೂಲಕ ಭೀಷ್ಮರಿಗೆ ಒಂದು ಸಂದೇಶವನ್ನು ಕಳುಹಿಸಿದ. ಅವನ ಸಂದೇಶದ ಸಾರ ಇಷ್ಟೇ: ಭೀಷ್ಮನು ಸತ್ಯವತಿಯನ್ನು ತನ್ನ ಬಳಿಗೆ ಕಳಿಸಿಕೊಡಬೇಕು, ಅವಳನ್ನು ಮದುವೆಯಾಗಿ ನಾನು ಸಂಸಾರ ನಡೆಸಬೇಕು. ಹಾಗೆ ಕಳಿಸದಿದ್ದರೆ ಭೀಷ್ಮರನ್ನು ವಧಿಸುವುದಾಗಿಯೂ ಹೇಳಿದ್ದ. ಭೀಷ್ಮರು ಈ ಸಂದೇಶವನ್ನು ಸುಮ್ಮನೆ ಸ್ವೀಕರಿಸಿದರು, ಯಾರೊಂದಿಗೂ ಹೇಳಲಿಲ್ಲ. ಏಕೆಂದರೆ ಅದು ರಾಜ ಸತ್ತ ದಿನಗಳು, ಅಶೌಚದ ಕಾಲ. ಹಾಗೆಯೇ ಸೂತಕದಲ್ಲಿದ್ದ ಅವಧಿಯಲ್ಲಿ ರಾಜರಾದವರು ಶಸ್ತ್ರಾಸ್ತ್ರಗಳನ್ನು ಮುಟ್ಟಬಾರದು ಎಂಬ ನಿಯಮವನ್ನು ತಿಳಿದವರಾಗಿದ್ದರು. ಆದುದರಿಂದ ಸುದ್ದಿ ತಂದಿದ್ದ ಚಾರನಿಗೆ ಹೇಳಿದರು, ನಿಮ್ಮ ಅರಸನಿಗೆ ಹೋಗಿ ನಮ್ಮ ಮನೆಯ ಸಂದರ್ಭವನ್ನು ವಿವರಿಸು ಸಾಕು ಅಂತ ಹೇಳಿದರು. ಉಗ್ರಾಯುಧನಂಥ ಉದ್ಧಟನಿಗೆ ತಕ್ಕ ಶಿಕ್ಷೆಯನ್ನೇ ಕೊಡಬೇಕೆಂಬ ಅಭಿಪ್ರಾಯದಿಂದ ಭೀಷ್ಮರು ಶ್ರಾದ್ದ ಕರ್ಮಗಳನ್ನೆಲ್ಲ ಮುಗಿದ ಮೇಲೆ ನೇರವಾಗಿ ಉಗ್ರಾಯುಧನ ಬಳಿಗೆ ಹೋದರು. ಅನಂತರ ಅವರಿಬ್ಬರಿಗೂ ದ್ವಂದ್ವಯುದ್ಧ ನಿರ್ಣಯವಾಯಿತು. 3 ದಿನಗಳವರೆಗೆ ಏಕಪ್ರಾಕಾರವಾಗಿ ಉಗ್ರಾಯುಧ ಮತ್ತು ಭೀಷ್ಮರು ಹೋರಾಡಿದರು. ಮಹಾವೀರ ಭೀಷ್ಮರು ಯುದ್ಧದಲ್ಲಿ ಉಗ್ರಾಯುಧನನ್ನು ಕೊಂದು ಅವನ ನೀಚೋಕ್ತಿಗಳಿಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟರು. ಅಂಥ ವೀರ ಭೀಷ್ಮರ ಗುಣಗಾನ ಇಲ್ಲಿದೆ. ಏನ ಚೋಗ್ರಾಯುಧೋ ರಾಜ ಚಕ್ರವರ್ತಿ ದುರಾಸದಃ ದಗ್ಧ ಶಾಸ್ತ್ರ ಪ್ರತಾಪೇನ ಸಮಯಾಯುಧಿ ಘಾತಿತಃ. ಅಂದರೆ ಉಗ್ರಾಯುಧನೆಂಬ ವೀರ ಚಕ್ರವರ್ತಿ ಭೀಷ್ಮರ ಅಸ್ತ್ರ ಪ್ರತಾಪದಿಂದ ದಗ್ಧನಾದ ಎಂಬ ಒಂದೇ ಶ್ಲೋಕದಲ್ಲಿ ಈ ದುರಾತ್ಮ ಉಗ್ರಾಯುಧನ ಹೀನ ಚರ್ಯೆ ನಿರೂಪಿತವಾಗಿದೆ. ಯಾರೂ ಗೆಲ್ಲಲಾಗದಿದ್ದ ದುಷ್ಟ ಉಗ್ರಾಯುಧನಂತ ಅವನನ್ನು ಕೊಂದ ಮಹಾವೀರನು ತನ್ನ ಬಂಧುವೂ ಆದ ಭೀಷ್ಮರಂಥ ಕುರುಕುಲ ಪಿತಾಮಹನನ್ನು ಪಾಂಡವರೇ ಯುದ್ಧದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸಬೇಕಾದ ಪರಿಸ್ಥಿತಿ ಬಂದುದಕ್ಕಾಗಿ ಧರ್ಮರಾಯನು ವಿಷಾದಿಸುತ್ತಿರುವ ಚಿತ್ರ ಬಹಳ ನೋವನ್ನು ತರುತ್ತದೆ. ಧರ್ಮರಾಯನು ಬಾಧಿಸಿದ ವಿಷಯ ಮಾರ್ಮಿಕವಾಗಿ ಚಿತ್ರಿತವಾಗಿದೆ. ಇವಿಷ್ಟು ಉಗ್ರಯುಧ ಎಂಬತಕ್ಕಂಥವನ ಬಗೆಗಿನ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು ಫ್ರೆಂಡ್ಸ್.